ನಿಮಗೆ ಗೊತ್ತಿರೋಂಥ ವಿಚಾರವೇ ಅವರು ಸ್ಟೇಷನಿಗೆ ಹೋಗ್ತೀನಿ ಪೇಪರ್ ತರಲಿ ಅಂತ ಪುಷ್ಪ ಅವರು ಹೇಳಿದ್ರಲ್ಲ. ಆದ್ದರಿಂದ ನನಗೂ 4:15 5 ಗಂಟೆ ಹೊತ್ತಿಗೆ ಬನ್ನಿ ಅಂತ ಇನ್ಸ್ಪೆಕ್ಟರ್ ಕರೆದಿದ್ರು. ನಾನು ಬಂದಿದ್ದೆ, ಅವರು ಬಂದಿದ್ದರು. ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅಂತ ಅಂದೆ. ನಾನು ಪರಿಶೀಲನೆ ಮಾಡೋಕ್ಕೆ ಎಲ್ಲ ವಾಸ್ತವವಾಗಿ ಅವ್ರಿಗೆ ಎಲ್ಲಿಂದ ಬಂತು ನನಗೆ ಎಲ್ಲಿಂದ ಬಂತು ಅನ್ನೋದನ್ನು ನಾನು ವಾಸ್ತವವಾಗಿ ತೋರಿಸಿದೆ. ಅವರು ಯಾವುದೇ ದಾಖಲೆಂದು ಇವತ್ತು ಕೂಡ ಯಾವುದೋ ಒಂದು ಪೇಪರ್ ತೆಗೆದ್ರು, ಅದರಲ್ಲಿ ಯಾವುದೂ ತಿಳಿರಲಿಲ್ಲ. ಅದಕ್ಕೆ ಇನ್ಸ್ಪೆಕ್ಟರ್ ಹೇಳಿದರು, ನೋಡ್ರಪ್ಪ ಯಥಾಸ್ಥಿತಿ ಕಾಪಾಡಬೇಕು. ಕೋರ್ಟಲ್ಲಿ ಈಗ ನಮ್ಮಂತೆ ಆಗಿದೆ, 2 ತಿಂಗಳಾಯ್ತು, 2-3 ತಿಂಗಳಾಯ್ತು ನಾವು ಪ್ರಾಪರ್ಟಿ ನಮ್ದಾಗಿ ನಾವು ಗೆದ್ದಿದ್ದೀವಿ. ಈಗ ಅವ್ರು ಹೋಗಿದಾರಲ್ವಾ, ಅವ್ರದ್ದು ಅಂತ ಪ್ರೂವ್ ಬರಲಿ ಅಲ್ವಾ. ಅವಾಗ ಬೇಕಾದರೆ ಅವ್ರದ್ದು ಅಂತ ಆದರೆ ನಾವು ಬಿಟ್ಕೊಡ್ತೀವಿ. ಈಗ ನಮ್ಮದು ಅಂತ ನಮ್ದು ಆಗಿದೆ ಅಲ್ವಾ, ಅವ್ರದ್ದು ಅಂತ ತೋರಿಸ್ಲಿ. ಅವ್ರಿಗೆ ಎಲ್ಲಿ ಮೋಸ ಹೋಗಿರೋ ಅವ್ರನ್ನ ಕೇಳಬೇಕು ಹೊರತು ನಮ್ಮನ್ನ ಯಾಕೆ ಕೇಳ್ತಿದ್ದಾರೆ ನಮ್ಮ ಆಸ್ತಿ ಮೇಲೆ ಅಂತ ಹೇಳಿ ಆಯಿತು. ಅದಕ್ಕೆ ಇನ್ಸ್ಪೆಕ್ಟ್ರು ಅವರು ಗೌರವದಿಂದ ನಡ್ಕೊಳ್ಳಿ, ಅವರು ಹೋಗಬಾರ್ದು, ನೀವು ಹೋಗಬಾರ್ದು, ಬೇಲಿನೂ ಹಾಕಬಾರ್ದು ಅಂತ ಹೇಳಿದ್ದಾರೆ. ಆಯಿತು ಸರ್ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ, ಅವರು ಒಪ್ಪಿಗೆ ಕೊಟ್ಟವ್ರೆ. ಕೋರ್ಟು ಈಗ ಏನಿದೆ, ಈಗ ಹೋಗಿದಾರಲ್ಲ ಮುಂದೆ, ಇವರು ಅಪೀಲ್ ಹೋಗ್ಯಾವ್ರಲ್ಲ, ಏನಾಗುತ್ತೆ ಅದರಂತೆ ನಡ್ಕೊಳ್ಳಿ ಅಂದವ್ರೆ. ಆಯಿತು ಅಂದಿದ್ದೀನಿ, ನಮ್ಮಂತೆ ಆಗಿದೆ. ಅವ್ರು ಏನು ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟಿಗೆ ಯಾರು ಹಾಕಂಗಿಲ್ಲ. ಇದು ಒಂದು ವಿಚಾರ, ಯಥಾಸ್ಥಿತಿ ಕಾಪಾಡಬೇಕು, ಯಾರು ಹೋಗಂಗಿಲ್ಲ. ಆಮೇಲೆ ಪಕ್ಕದ್ದು ನಟರಾಜದ್ದು ಸೈಟ್ ಶೆಡ್ಡಿದೆ ನಮ್ದು, ಆ ಶೆಡ್ಡಿಗೂ ಬೀಗ ಹಾಕ್ಬೇಕು. ಶೆಡ್ಡಿ ಬೀಗ ಹಾಕಿ ತಡಿಯಪ್ಪ, ಶೆಡ್ಡಿಗೆ ಬೀಗ ಹಾಕಿ ಬೀಗಿದ ಕೀನ ನಾವು ಸ್ಟೇಷನಿಗೆ ತಂದು ಕೊಡ್ತೀನಿ. ನಾನು ಹೇಳಿದ್ದೀನಿ ಸರ್, ಇದೊಂದು ಅವಕಾಶ. ನಾನು ಹೇಳಿದೆ ಅದನ್ನ ಬೀಗ ಹಾಕಿ ಶೆಡ್ಡಿಗೆ ಕೀನ ನಿಮ್ಮ ಸ್ಟೇಷನಿಗೆ ತಂದು ಕೊಡ್ತೀನಿ. ನಾನು ಕೊಟ್ಟಾಗ ಕೋರ್ಟ್ ತೀರ್ಮಾನ ಅವ್ರು ಹೋಗಿದಾರಲ್ಲ, ಆಮೇಲೆ ಕೀ ಕೊಡಿ, ಯಾರ್ದಾಗುತ್ತೆ ಅವ್ರಿಗೆ ಕೊಡಿ ಅಂತ ಹೇಳಿದ್ದೀನಿ. ಅದಕ್ಕೆ ಆ ವೇಟ್ ಮೆಜರ್ಮೆಂಟ್ ಇನ್ಸ್ಪೆಕ್ಟರ್ ನಟರಾಜನ ಕರೆಸ್ತೀನಿ ಅಂತ ಅಂದಿದ್ದಾರೆ ನಾಳಿಕೆ. ಈಗ ನಮ್ಮ ಮೇಲೂ FIR ಇತ್ತು, ಅವ್ರ ಮೇಲೂ FIR ಇತ್ತು. ಇವತ್ತು ಅವ್ರಿಗೆ ಬೇಲ್ ತೊಗೊಂಡ್ರು, ನಾನು ಬೇಲ್ ತೊಗೊಂಡೆ. ಇಷ್ಟಾಗಿದೆ ಸರ್. ಅವ್ರದ್ದು ಆರ್ಗ್ಯುಮೆಂಟ್ ಏನಂದ್ರೆ ಸ್ಟಾರ್ಟಿಂಗ್ ಕಾಂಪೌಂಡ್ ತೆರವುಗೋದ್ರೆ ನೀವು ಅವ್ರಿಗೆ ನೋಟಿಸ್ ಸರ್ವ್ ಮಾಡಿಲ್ಲ, ನನ್ನ ಹೆಸರಿಗೆ ಬರ್ಬೇಕಾಗಿರೋ ನೋಟಿಸ್ ಅಂತ ಒಂದ್ ಹೇಳ್ತಾರೆ. ಸರ್ ನಾನು ಪದೇ ಹೇಳಿಲ್ಲ ಸರ್ ನಿಮಗೆ, ನಾನು ನನ್ನ ಜಾಗ ಕಂಪೌಂಡ್ ಮಾಡಕ್ಕೆ ಏನು ನೀವ್ ಹೇಳಿದ್ದು ನಿಮ್ ಜಾಗ ಓಕೆ, ಅವ್ರು ಹೇಳೋದು 5 ಗುಂಟೆ ನಮ್ ಜಾಗ ಇಲ್ಲ ಅಂತ. ಸರ್ ಅದನ್ನೇ ಹೇಳಿದ್ ಈಗಲೂ ಸ್ಪಷ್ಟ, ತಡಿಯಪ್ಪ, ಈಗಲೂ ಸ್ಪಷ್ಟನೆ ಕೊಟ್ಟಿದ್ದೀನಿ ನಾನು. ಸರ್ ತಂದೆ ಹೆಸರು ಕೋಂ ಭೀಮಯ್ಯ, ತಂದೆ ಹೆಸರಲ್ಲಿ ಅವರು ಪರ್ಚೇಸ್ ಮಾಡಿರೋದು, ಗಂಡನ ಹೆಸರಲ್ಲಿ ಪರ್ಚೇಸ್ ಮಾಡಿಲ್ಲ. ಪುಷ್ಪ ಗಂಡನ ಹೆಸರು ಅವ್ರು ಪರ್ಚೇಸ್ ಮಾಡಿಲ್ಲ, ತಂದೆ ಹೆಸರಲ್ಲೇ ಪರ್ಚೇಸ್ ಮಾಡಿರೋದು. ತಗೊಳ್ಳಿ ಅವ್ರ ಮೂಲಕ ಕ್ರಯಪತ್ರ ಇಸ್ಕೊಳ್ಳಿ, ನಂದು ಇಸ್ಕೊಂಡಿರಲ್ಲ, ಅವ್ರದ್ದು ಇಸ್ಕೊಳ್ಳಿ, ಗೊತ್ತಾಗುತ್ತೆ ಏನು ಅನ್ನೋದು. ಈಗ ನಮಗೆ ನೋಟಿಸ್ ಬಂದಿಲ್ಲ ಅಂತಾರಲ್ಲ, ತಂದೆ ಹೆಸರು ಮತ್ತೆ ಗಂಡನ ಹೆಸರು ಅರುಣಕುಮಾರ್ ಹಾಕಿ ನೋಟಿಸ್ ಕೊಟ್ಟಿರೋದು ನಾನು ನಿಮಗೆ ತೋರಿಸಿದ್ದೀನಿ, ಸಮನ್ಸ್ ಕೊಟ್ಟಿರೋದು ತೋರಿಸಿದ್ದೀನಿ. ಇಷ್ಟಿದೆ ವಿಚಾರ ಸರ್. ಯಥಾಸ್ಥಿತಿ ನಾವು ಕಾಪಾಡ್ತೀವಿ, ನಾವು ಕಾನೂನಿಗೆ ಗೌರವ ಕೊಡ್ತೀವಿ. ನಾನು ಹೇಳಿದೆ ಸಾಹೇಬ್ರ ಮುಂದೆ, ಜಡ್ಜ್ ಕರಿಯೋ ಅಂತ ಹೇಳ್ತಿರ್ಲಿಲ್ಲ ಅಮ್ಮ, ಅದನ್ನು ಹೇಳಿದೆ, ಸ್ಪಷ್ಟಪಡಿಸಿದ್ದೀನಿ. ಈಗ ನಾನು ನೀವು ಮಾತಾಡಿ ತೋರಿಸಿ, ಅವ್ರು ಮಾತಾಡಿ ತೋರಿಸ್ರಿ, ನಮಗೆ ವ್ಯತ್ಯಾಸ ಇಲ್ಲ. ಬಟ್ ಏನಿದೆ ಅಂತ ಕ್ಲಾರಿಟಿ ಇಲ್ಲ. ಯಾರು ನಾನು ಹೋದಾಗ ಬಂದಿರಲಿಲ್ಲ, ಆಮೇಲೆ ಬಂದಿದ್ರು ಅಂತ ಹೇಳಿದ್ರು, ನನಗೆ ಗೊತ್ತಿಲ್ಲ. ನಾನು ಕರೆದಾಗ ನನ್ನ ಕರೆದ್ರಲ್ಲ, ಆಗ ಹೋದೆ, ಬಂದೆ, ಇರಲಿಲ್ಲ. ಮಧ್ಯಾಹ್ನ ಹೋಯ್ತ್ರ ಬಿಟ್ರೆ ನನಗೇನು ಗೊತ್ತು. ನಿಮ್ ಕಣ್ಣಿಗೆ ಬಿದ್ದಿಲ್ಲ. ನಾವು ಇಡಂಗಿಲ್ಲ. 6ನೇ ತಾರೀಕು ಕೋರ್ಟ್ ಇದೆ, 6ಕ್ಕೆ ಕೋರ್ಟ್ ಇದೆ, ಮಾಡ್ಲಿ, ಅವ್ರು ಪ್ರೂವ್ ಮಾಡ್ಲಿ. ಕೋರ್ಟಲ್ಲಿ ತೀರ್ಮಾನ ಆಗಿದೆ, ಮಾಡ್ಲಿ. ಇಷ್ಟಂತೂ ನಾನು ಹೇಳ್ಬೋದು. ಬದ್ಧ ಅವ್ರ ತರ ಮೋಸ ಹೋಗಿದ್ರೆ ನಾನು ಆಗ್ಲೇ ಖಾಲಿ ಮಾಡ್ತಾ ಇದ್ದೆ. ಅವ್ರು ಖಾಲಿ ಮಾಡಿ ಹೋಗ್ಬೇಕು, ಗೊತ್ತು, ಎಲ್ಲಾ ವಿಷಯನೂ ಗೊತ್ತು. ಪೂರ್ತಿ ಸ್ಪಷ್ಟನೆ ಕೊಟ್ಟಿದ್ದೀನಿ ನಾನು. ಇನ್ಸ್ಪೆಕ್ಟರ್ ಮುಂದೆ ಹೇಳಿದೀನಿ, ನೋಡಿ ಸರ್, ಎಲ್ಲಿಂದ ಅವರಿಗೆ ಮೋಸ ಆಯ್ತು, ಇಲ್ಲಿಂದ ಮೋಸ ಆಯ್ತು ನಾನು ಹೇಳಿದ್ದೀನಿ. 65ರಲ್ಲಿ ರಾಮಕೃಷ್ಣ ತಗಂದ ಮೇಲೆ 76 77ರಲ್ಲಿ ತನ್ನ ತಂದೆಗೆ 5 ಗುಂಟೆನ 15 ಗುಂಟೆ ಆಗಿ ಬೋಗಸ್ ಕ್ರಯಪತ್ರ ಮಾಡಿ ಮಾರಾಟ ಮಾಡ್ತಾನೆ. ಯಾರು? ಈ ರಾಮಕೃಷ್ಣ ತನ್ನ ತಂದೆಗೆ ಚಿಕ್ಕೇಗೌಡ ಏನ್ ಮಾಡ್ತಾನೆ, ಅಲ್ಲಿಂದ ಹಿರೇಗೌಡ, ರುದ್ರೇಗೌಡ, ತೋಪೇಗೌಡ, ಡಾಕ್ಟರ್ ರಾಮ್ ಭಟ್, ಇಷ್ಟು ಜನಕ್ಕೆ ಕೊಡ್ತಾನೆ. ರಾಮ್ ಭಟ್ರಿಗೆ ತೋದಾಗಿರ್ತ ಆಸ್ತಿ, ನಮ್ಮ ಆಸ್ತಿ ತೋರ್ಸೋದು ಮಾರೋದು. ನಮ್ದು ಕಾಲೇಜ್ ಆಗಿತ್ತಲ್ಲ, ಗೊತ್ತಿಲ್ದೋದು ಬಂದು ಗುಂಡಿ ಬೀಳೋದು. ಆಮೇಲೆ ಮಾಲಿಂಗಪ್ಪ, ಆಮೇಲೆ ಯಾರು ವೀಣಾ, ಇವ್ರು ತಗೊಂಡ್ರು. ಇವ್ರು 20 ತಗೊಂಡಿರೋದು. 65 ವರ್ಷದ ದಾಖಲೆ ನಾನು ಇಟ್ಕೊಂಡಿದ್ದೀನಿ. ಇವ್ರು ಬರೀ ವೀಣದಿಂದ ಒಂದು ತೋರಿಸ್ತಾರೆ. ವೀಣಿಗೆ ಯಾವನ್ ಕೊಟ್ಟ, ಅಲ್ಲಿಂದ ತಗೋಬೇಕು ತಾನೆ. ಇದನ್ನೇ ನಾನು ಎಷ್ಟು ಸಾರಿ ಹೇಳಿದ್ದೀನಿ. ಇದೆ ಸರ್, ತೆಗ್ದಿದ್ದೀನಿ ಸರ್, ಎಲ್ಲವೂ ದಾಖಲೆ ನಮ್ಮಂತ ಇದೆ. ಅವ್ರು ಎಲ್ಲಿಗೆ ಹೋದ್ರು ನಮ್ದೇ ಪ್ರಾಪರ್ಟಿ, ನಮಗೆ. ಲಕ್ಷ್ಮಣ್ ಇದ್ದಾರೆ ಮೇಡಮ್, ನಿಮ್ಗೆ ಕರ್ಕೊಯ್ದು ನಿಮ್ ಮುಂದೆ ನಿಲ್ಲಿಸ್ತೀನಿ. ಯಾಕೆ ಇಲ್ಲಿ ಕರ್ಕೊಬರಕ್ಕಾಗಲ್ಲ, ಏಜ್ ಆಗಿದೆ, 93.
ಅಮ್ಮ ಇದು ಅದನ್ನು ಸ್ಪಷ್ಟನೆ ಕೊಟ್ಟೆ. ವೀಣಾರಿಗೆ ಶ್ರೀಮತಿ ಅಂತ ಏನೋ ಅವ್ರ ಹೆಸರಿಂದ ಬಂತು ಅಂತ ಹೌದು, ನೀವು ಹೌದು. ಕೇಳಿದ ಪ್ರಶ್ನೆನ ನಾವು ಕೇಳಿದಾಗ ಅವ್ರಿಗೆ ಅವ್ರನ್ನಂತ ಹೇಳಿದ್ರು. ಶ್ರೀಮತಿಯಿಂದ ವೀಣು ಬಂತು, ವೀಣಿನಿಂದ ಇವ್ರು ತಗೊಂಡ್ರು. ಶ್ರೀಮತಿಯರಿಗೆ ಕೊಟ್ಟಾರೆ ಅಂದ್ರೆ ಶ್ರೀಮತಿ ಕೊಟ್ಟನು ಇದು ಪೇಪರ್ ಕೊಡಪ್ಪ ಇಲ್ಲಿ. ಇಲ್ಲ ಒಂದು ಸ್ಪಷ್ಟನೆ ಕೊಡ್ತೀನಿ ಇದೊಂದು ನೋಡಿ ಸರ್, 65ರಲ್ಲಿ ರಾಮಕೃಷ್ಣ ಚಿಕ್ಕೇಗೌಡ ತಗೋತಾರೆ. ಎಷ್ಟು? 45 × 125 ಅಡಿ ಅವ್ನು ತಗೊಂಡಿದ್ದು. ತಗೊಂಡು ಮತ್ತೇನ್ ಮಾಡ್ತಾನೆ, 76, 77ರಲ್ಲಿ ತನ್ನ ತಂದೆಗೆ 125, 135 ಅಂತ ಬೋಗಸ್ ಕ್ರಯಪತ್ರ ಮಾಡಿ ಮಾಡ್ತಾನೆ. ಯಾರೋ ಈ ರಾಮಕೃಷ್ಣ ಸಾರಿ ಚಿಕ್ಕೇಗೌಡನ್ಗೆ ಮಾರಾಟ ಮಾಡ್ತಾನೆ. ಆಮೇಲೆ ಡಾಕ್ಟರ್ ರಾಮ್ ಭಟ್ರಿಗೆ 78ರಲ್ಲಿ ಕೊಡ್ತಾನೆ. ಇಲ್ಲಿ ಇಟ್ಕೊಂಡ್ರೆ ಇವನು ಅಡ್ಡ ಹೇಳಿ ಡಾಕ್ಟರ್ ರಾಮ್ ಭಟ್ರಿಗೆ 78ರಲ್ಲಿ ಕೊಡ್ತಾನೆ. 41 ಅಡಿ 35 ಅಡಿ ಅಂತ ಕೊಡ್ತಾನೆ. ಅಲ್ಲಿ ಕ್ಲೋಸ್ ಆಗೋಗುತ್ತೆ ಅವನ ಆಸ್ತಿ. ಮತ್ತೆ ಸುಮ್ಮನಿರಕ್ಕಲ್ಲ, ಹಿರೇಗೌಡ ಕೊಡ್ತಾನೆ, ರುದ್ರೇಗೌಡ ಕೊಡ್ತಾನೆ, KP ಶ್ರೀಮತಿ ಕೊಡ್ತಾನೆ, ಆಮೇಲೆ ತೋಪೇಗೌಡ ಕೊಡ್ತಾನೆ. ಈ ಶ್ರೀಮತಿ ಏನ್ ಮಾಡ್ತಾರೆ, ಅವ್ರು ಮತ್ತೆ 2007ರಲ್ಲಿ ಗಿರೀಶ್ ಮಾಲಿಂಗಪ್ಪನಿಗೆ ಕೊಡ್ತಾರೆ. ಗಿರೀಶ್ ಮಾಲಿಂಗಪ್ಪನಿಗೆ 2007ರಲ್ಲಿ 2007ರಲ್ಲಿ ಕೊಟ್ಟ ಮೇಲೆ ಈ ಗಿರೀಶ್ ಮಾಲಿಂಗಪ್ಪ ಏನ್ ಮಾಡ್ತಾನೆ, ವೀಣಾ ಗಿರೀಶ್ 23/8/2010ರಲ್ಲಿ ಕೊಡ್ತಾನೆ ವೈಫಿಗೆ. 2010ರಲ್ಲಿ ಇವರು ಯಾರು ಪುಷ್ಪ ಅವರು 2020ರಲ್ಲಿ ತಗೋತಾರೆ. 29/1/2020ರಲ್ಲಿ ತಗೋತಾರೆ ಇದೇ ಪ್ರಾಪರ್ಟಿನ. ಆಮೇಲೆ ಈ ಕಡೆ ಇವ್ ನಟರಾಜ್ ಅವನಲ್ಲ, ಅದ್ ನೋಡಿ ಈ ತೋಪೇಗೌಡ ಏನ್ ಮಾಡ್ತಾನೆ, ಕಾಂತರಾಜು ಕೊಡ್ತಾನೆ. TT ಕಾಂತರಾಜಿಗೆ 2007ರಲ್ಲಿ. ಈ ಕಾಂತರಾಜು ರಾಮೇಗೌಡ ಕೊಡ್ತಾನೆ. ರಾಮೇಗೌಡ ಯಾರು, ಈ ನಟರಾಜನ ಅಪ್ಪ ತಂದೆ. ರಾಮೇಗೌಡ ಏನ್ ಮಾಡ್ತಾರೆ, ಅವ್ರಿಗೆ ನಟರಾಜಿಗೆ ಅಂಡರ್ ಫ್ಯಾಮಿಲಿ ಪೊಸಿಷನ್ ತಂದೆಯಿಂದ ಮಗನಿಗೆ ಬರುತ್ತೆ. ಇಷ್ಟು ವಾಸ್ತವಾಂಶ. ಆಮೇಲೆ ಕೆಳಗಡೆ ನೋಡಿ ಸರ್, ಶ್ರೀ ಚಿಕ್ಕೇಗೌಡ KT ಎಕ್ಸ್ಟೆಂಟು ಪರ್ಸಿಸ್ಟೆಡ್ 5 ಗುಂಟೆನ 15 ಗುಂಟೆ 8 ಗುಂಟೆ ಅಂತ ಮಾಡ್ತಾನೆ ಇಲ್ಲಿ ಬೋಗಸ್. ಅವನು ಟೋಟಲ್ 13 ಗುಂಟೆ 22 ಅಡಿನ ಮಾರಾಟ ಮಾಡ್ತಾನೆ. 13,022 ಅಲ್ಲಿ ಗುಂಟೆ ಎಷ್ಟಿದು? 13 ಗುಂಟೆ. ಜಾಗ ಕಮ್ಮಿ ಇದೆ, ಹೆಚ್ಚಿಗೆ ಮಾರಿ ಅಂತ ನೀವು ಹೇಳ್ತಾ ಇದ್ದೀರಾ. ನಮ್ ಜಾಗ ಇರ್ತಲ್ಲ, ನಮ್ ಜಾಗ ತೋರ್ಸೋದು ಮಾರೋದು, ನಮ್ ಜಾಗ ತೋರ್ಸೋದು ಮಾರೋದು. 14,402 ಅಡಿ ಮಾಡ್ತಾನೆ ಟೋಟಲ್ ಸ್ಕ್ವೇರ್ ಫೀಟ್. ಆ ಜಾಗ ಇಲ್ಲೇ ಇಲ್ಲ. ಅಲ್ಲಿ ಜಾಗ ಆಮೇಲೆ ಎದುರುಗಡೆ ಜಾಗ ಇತ್ತಲ್ಲ, ಅಲ್ಲಿ ಕ್ಲೋಸ್ ಆಗಿ ಹೋಯ್ತು ಅವ್ರದ್ದು 5 ಗುಂಟೆ. ರೋಡಿಂದ ಸರ್ 15 ಗುಂಟೆ ಜಾಗದಲ್ಲಿ ರೋಡಿಗೆ 5 ಗುಂಟೆ ಹೋಗಿದೆ ಮಧ್ಯ. ಆ ಕಡೆ ಭಾಗದಲ್ಲಿ ಉಳಿದಿರೋದು ಮೇಲ್ ನಮ್ದು ಉತ್ತರಕ್ಕೆ ಕ್ರಯಪತ್ರದಲ್ಲಿದೆ. ನಮ್ದು ಉತ್ತರ ಚೆಕ್ ಬಂದಿಲ್ಲಿ. ಇವ್ರದ್ದು ಇವನ್ಗೆ ಹೋಗಿರೋದು, ರಾಮಕೃಷ್ಣನ್ಗೆ ಹೋಗಿರೋದು ದಕ್ಷಿಣಕ್ಕೆ ಚೆಕ್ ಬಂದಿಲ್ಲಿದೆ. ಅದಕ್ಕೆ ಹೇಳಿದೆ, ಸರ್ವೇರ್ನ ಕರೆಸಿ, ಮೇಡಮ್ ನೀವು ತಗೊಂಡಿದ್ದೀರಲ್ಲ, ನಿಮ್ಮ ಸರ್ವೆ 90/27 A1 A2 ಅಂತ ಇದೆಯಲ್ಲ, ನೀವು ಸರ್ವೇರ್ನ ಕರೆಸಿ, ಸರ್ವೇರ್ ಕರೆಸ್ಬಿಟ್ಟು ಬೆಳಿಗ್ಗೆನೆ ಅಳಿಸಿ ಸತ್ಯ ಹೊರಬೀಳುತ್ತೆ. ಅದು ಮಾಡೋಕ್ಕಾಯ್ತಾ ಅಲ್ವಾ ಅಮ್ಮಗೆ? ಮಾಡ್ಬೇಕದನ್ನ. ಇಷ್ಟಂತೂ ನಾನು ಹೇಳ್ಬೋದು ಸರ್. ಓಕೆ.